ಹಲೋ ಸ್ನೇಹಿತರೆ, ಈಗ ಕ್ವಾರ್ಟೈಲ್ ಡಿವಿಯೇಷನ್ ಅಲ್ಲಿ ಇಂಡಿವಿಜುವಲ್ ಸೀರೀಸ್ ಮತ್ತೆ ಡಿಸ್ಕ್ರೀಟ್ ಸೀರೀಸ್ ಅನ್ನ ಪ್ರಿವಿಯಸ್ ವಿಡಿಯೋಸ್ ಅಲ್ಲಿ ನೋಡಿದ್ವಿ ನಾವು. ಲೆಟ್ ಅಸ್ ಲುಕ್ ಇನ್ ಟು ದ ಕ್ವಾರ್ಟೈಲ್ ಡಿವಿಯೇಷನ್ ಅಂಡ್ ಕೋಎಫಿಷಿಯಂಟ್ ಇನ್ ಕಂಟಿನ್ಯೂಸ್ ಸೀರೀಸ್. ಹಾಗಿರುತ್ತೆ, ಒಂದಷ್ಟು ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಎಸ್, ಬನ್ನಿ. ಮೊದಲನೇದು quartile deviation and the coefficient of quartile deviation of QD. ಯಾವುದರಲ್ಲಿ? Under continuous series ಅಲ್ಲಿ ಮಾಡೋಣ. What are the formulas we have? ನಮ್ಮ ಹತ್ರ ಫಾರ್ಮುಲಾಸ್ ಏನಿದೆ? ಮೊದಲನೇದು, ಟು ಫೈಂಡ್ ಔಟ್ ಲೋಯರ್ ಕ್ವಾರ್ಟೈಲ್ ಕ್ಲಾಸ್, ನಾಟ್ ಕ್ವಾರ್ಟೈಲ್, ಲೋಯರ್ ಕ್ವಾರ್ಟೈಲ್ ಕ್ಲಾಸ್ ಅಂದ್ರೆ Q1 ಕ್ಲಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ we have a formula that is Q1 is equal to size of 1 into n by 4th item. ಈ ಫಾರ್ಮುಲಾ ಹಾಕೋದ್ರಿಂದ ನಮಗೆ Q1 ಬರೋದಿಲ್ಲ. ಇಂಡಿವಿಜುವಲ್ ಸೀರೀಸ್ ಮತ್ತೆ ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ಬರ್ತಿತ್ತು. ಆತರ ಇಲ್ಲಿ Q1 ಬರೋದಿಲ್ಲ, Q1 ಕ್ಲಾಸ್ ಬರುತ್ತೆ. ಅಗೈನ್ ವಿ ಹ್ಯಾವ್ ಟು ಅಪ್ಲೈ ಒನ್ ಮೋರ್ ಫಾರ್ಮುಲಾ ಇನ್ ಕಂಟಿನ್ಯೂಸ್ ಸೀರೀಸ್. ಯಾವುದು? ಟು ಫೈಂಡ್ ಔಟ್ ಲೋಯರ್ ಕ್ವಾರ್ಟೈಲ್. ನೋಡಿ, ನಾನು ಹೇಳಿದೆ ಇಲ್ಲಿ ಲೋಯರ್ ಕ್ವಾರ್ಟೈಲ್ ಕ್ಲಾಸ್ ಅಂತ ಹೇಳಿದೆ. ಇಲ್ಲಿ ಲೋಯರ್ ಕ್ವಾರ್ಟೈಲ್ ಬೇಕು ಅಂದ್ರೆ Q1 ಬೇಕು ಅಂತಂದ್ರೆ ದೆನ್ Q1 is equal to L1 plus 1n by 4 minus CF by F into C. This is the formula. ಈ ಫಾರ್ಮುಲಾ ಹಾಕಿದ್ರೆ Q1 ಬರುತ್ತೆ. Okay. Then to find out the upper quartile class, that is Q3 class calculate ಮಾಡಬೇಕಾದ್ರೆ we have a formula. Q3 is equal to size of 3n by 4th item. ಇದರಿಂದ ಥರ್ಡ್ ಕ್ವಾರ್ಟೈಲ್ ಕ್ಲಾಸ್ ಇಂಟರ್ವಲ್ ಬರುತ್ತೆ. ಅಗೈನ್ we have a formula to find out upper quartile, that is Q3. It is Q3 is equal to L1 plus 3n by 4 minus CF by F into C. ಈ ಫಾರ್ಮುಲಾ ಹಾಕ್ಬೇಕಾಗುತ್ತೆ. ಓಕೆ, ಅರ್ಥ ಆಯ್ತಾ? ಸೊ ಈ ತರ ಫಾರ್ಮುಲಾಸ್ ಅನ್ನು ಅಪ್ಲೈ ಮಾಡಿ ನಾವು Q1 and Q3 ಮಾಡಬೇಕಾಗುತ್ತೆ. ಆಮೇಲೆ we want quartile deviation. ಫಾರ್ಮುಲಾ ಇದರಲ್ಲಿ ಏನು ಬದಲಾವಣೆ ಏನಿಲ್ಲ. quartile deviation is equal to same Q3 minus Q1 divided by 2. ಇದು quartile deviation. Then coefficient of quartile deviation, again there is no change in the formula. In formula Q3 minus Q1 divided by Q3 plus Q1. This is the formula. Okay, ಈ ಫಾರ್ಮುಲಾಸ್ ಬಂದಿದೆ ಅಂತಂದ್ರೆ we can straight away go to solve a problem. Okay, let us look into the problem. ಮೊದಲನೇದು ಪ್ರಾಬ್ಲಮ್ ಹೇಗಿರುತ್ತೆ ಸ್ವಲ್ಪ ನೋಡಿ. Yes, this is the formula. Compute QD and its coefficient. ವ್ಯಾಲ್ಯೂ ಅಥವಾ ವ್ಯಾಲ್ಯೂಸ್ ಅಥವಾ ವೇರಿಯಬಲ್ಸ್ ಅಂತ ಇರುತ್ತೆ. 15 to 25, 25 to 35, 35 to 45, 45 to 55, 55 to 65, 65 to 75, 75 to 85 and 85 to 95. These are the class intervals. ಇದನ್ನು ನೋಡಿದ ತಕ್ಷಣ we can find out that it is a continuous series. Then the frequency is given 32, 38, then 45, 98, 122, 80, 50 and 25. This is the problem. Answer ಮಾಡುವ? Yes, let us look into the problem and answer. Yes, ಬರೀರಿ. Solution ಏನು ಮಾಡಬೇಕು ನಾವು? ಬರೆಯೋಣ ಹೆಡ್ಡಿಂಗ್ ಇಂದ. Computation of QD and its coefficient ಅಥವಾ coefficient of QD. ಮೊದಲನೇದು ನಮ್ಮ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋ ಹಾಗೇನೆ we have to consider values or variables ಅಥವಾ class intervals as x. ತಗೊಳ್ಳಿ, ಕಾಪಿ ಮಾಡೋಣ. ಎಲ್ಲ ಪ್ರಾಬ್ಲಮ್ ಅಲ್ಲಿ ಇರೋದು ಹಾಗೇನೆ. 15 to 25, 25 to 35, 35 to 45, 45 to 55, 55 to 65, 65 to 75, 75 to 85 and 85 to 95. Next to frequency ಕೊಟ್ಟಿದ್ದಾರೆ. It is a simple frequency. Please take as it is: 32, 38, 45, 98, 122, 80, 50 and 25. Now we have to find out the total of this because we want n. What is n? n is equal to total of frequency in continuous series. Then ಇಟ್ಕೋಬೇಕು ನಾವು. ಟೋಟಲ್ ಮಾಡಿ n is equal to 490 ಬರುತ್ತೆ. ಈಗ ಕ್ವಾರ್ಟೈಲ್ಸ್ ಮಾಡಬೇಕಾದ್ರೆ, ಮೀಡಿಯನ್ ಮಾಡಬೇಕಾದ್ರೆ ಡೋಂಟ್ ಫರ್ಗೆಟ್ ದಟ್ ವಿ ವಾಂಟ್ ಲೆಸ್ ದ್ಯಾನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಈಗ ಲೆಸ್ ದ್ಯಾನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡಿ. ಲೆಸ್ ದ್ಯಾನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬನ್ನಿ ಮಾಡ್ತಾ ಹೋಗೋಣ. ಮೊದಲನೇ ನೋಡಿ, 32 ಪ್ಲಸ್ ಪ್ರೀವಿಯಸ್ 1 ಅಂತ. ಪ್ರೀವಿಯಸ್ ಇಲ್ಲಿ ಏನು ಇಲ್ಲ ಅಂದ್ರೆ 0 ಅಂತ ತಗೋಣ. 0 ಪ್ಲಸ್ 32
becomes 32. Now this 32 and 38 should be added to get the CF. 32 plus 38, it is 70. Now 70 and 45. So where do I add madre? 115. Now we 115 here, we have to add back 98. Now it is 213. Now 213 here, we have to add back 122. 122. It is 335. Again 335 here, we have to add 80. The answer is 415. 415 ಗೆ 15 add ಮಾಡಿ, so you will get answer 465 plus 25 ಮಾಡಿ, you will get CF final. Final number 490 ಬಂತು. In the previous classes ಹೇಳಿದ್ದೀನಿ ನಾನು ನಿಮಗೆ, ಫ್ರೀಕ್ವೆನ್ಸಿನೆಲ್ಲ ಟೋಟಲ್ ಮಾಡಿದ್ರೆ n ಎಷ್ಟು ಬರುತ್ತೆ ಅಷ್ಟೇ ವ್ಯಾಲ್ಯೂ ಲಾಸ್ಟ್ ಹೈಯೆಸ್ಟ್ ವ್ಯಾಲ್ಯೂ CF ಅಲ್ಲಿ ಬರಬೇಕು. ನಾವು ಮಾಡೋದು ಕರೆಕ್ಟ್ ಅಂತ ಅನ್ಸ್ಕೋಬೇಕಾದ್ರೆ. Okay, now we got the formula, we got the problem, table ಆಯ್ತು. ಈಗ we have to calculate Q1 ಮಾಡ. Yes, computation of Q1 quartile 1. ನಾವು ಈಗ ತಾನೇ ಫಾರ್ಮುಲಾ ನೋಡಿದ್ವಿ. ಅಪ್ಲೈ ದ ಫಾರ್ಮುಲಾ. Q1 is equal to size of 1 into n by 4th item. 1 into n by 4th item. Substitute ಮಾಡಿ. What is n? n is equal to 490 ಬಂದು. Size of 1 into 490 by 4th item. Next step ಅಲ್ಲಿ size of 1 into 490, 490 ನೇ ಬರುತ್ತೆ. Divided by 4 ಅಂದ್ರೆ 122.5th item ಬರುತ್ತೆ. ಈ 122.5 ಎಲ್ಲಿ ನೋಡಬೇಕು ನಾವು? We have to look into the CF. CF ಅಲ್ಲಿ ನೋಡ್ಬೇಕು ನಾವು. ಎಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಬಂತು ನಮ್ಗೆ? ನಮ್ಮ ಕ್ಯಾಲ್ಕುಲೇಷನ್ ಅಲ್ಲಿ 122.5 ಎಲ್ಲಿ ಬಂತು? ಇಟ್ ಈಸ್ ಇನ್ 122. ನೋಡಿ 115 ರಲ್ಲಿ ಇಲ್ಲ, ಇಟ್ ಈಸ್ 213 ಅಲ್ಲಿದೆ. 213 ಅಲ್ಲಿದೆ. 213 ಅಲ್ಲಿ ಇದೆ ಅಂತಂದ್ರೆ ಏನ್ ಮಾಡ್ಬೇಕು ನಾವು? ಇಟ್ ಈಸ್ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ನೋಡ್ಕೋಬೇಕು ನಾವು. ಕರೆಸ್ಪಾಂಡಿಂಗ್ ವ್ಯಾಲ್ಯೂಲಿ ಏನಿದೆ ನೋಡ್ಕೋಬೇಕು. ಅದನ್ನ ನಾವು we have to consider it as Q1 class interval. ಇದನ್ನ Q1 class interval ಅಂತ ಕರಿತೀವಿ. ಯಾವುದು? 213 CF ಅಲ್ಲಿ 213 CF ಅಲ್ಲಿ ಇದೆ. ಅದಕ್ಕೆ ಕರೆಸ್ಪಾಂಡಿಂಗ್ ವ್ಯಾಲ್ಯೂ 455 ಬರುತ್ತೆ. ಓಕೆ, ಎಸ್, ರೈಟ್ ಡೌನ್. ಏನಂತ ಬರೆಯೋಣ? 122.5 is in the CF of 213. ಕರೆಕ್ಟಾ? ಸೊ ಅದಕ್ಕೆ ಕರೆಸ್ಪಾಂಡಿಂಗ್ ವ್ಯಾಲ್ಯೂ, ದ ಕರೆಸ್ಪಾಂಡಿಂಗ್ ಕ್ಲಾಸ್ ಇಂಟರ್ವಲ್ ಆಫ್ CF of 213 is 45 to 55. ಏನಿದು 45 to 55? Hence Q1 class is 45 to 55. Q1 class ಬಂತು. ಲಾಸ್ಟ್ ಅಲ್ಲಿ ಹೇಳಿದ್ದೆ ನನ್ನ ಫಾರ್ಮುಲಾ. ಈಗ ಇನ್ನೊಂದು ಫಾರ್ಮುಲಾ ಅಪ್ಲೈ ಮಾಡಬೇಕು. ದೆನ್ ವಿ ಹ್ಯಾವ್ ಇನ್ನೊಂದು ಫಾರ್ಮುಲಾ ಇದೆ ನಮ್ಮ ಹತ್ರ. ಯಾವುದು? Q1 is equal to L1 plus 1n by 4 minus CF by F into C. ಏನಿದು? ಇಲ್ಲಿ L1 ಅಂದ್ರೆ ಏನು ನೋಡಿ, ಇಲ್ಲಿ ಬಂದಿದೆಯಲ್ಲ ಕ್ಲಾಸ್ ಇಂಟರ್ವಲ್ Q1 ಕ್ಲಾಸ್, ಅದರಲ್ಲಿ ಲೋಯರ್ ಲಿಮಿಟ್ ದಟ್ ಈಸ್ 45 ನೋಡಿ ಬರ್ದಿದ್ದೀನಿ ನಾನು. ದೆನ್ n by 4 ಅಂತಂದ್ರೆ ಏನು? ಇಲ್ಲಿ n by 4 ಬೇಕು ನಮ್ಗೆ. ಈಗ ತಾನೇ ಬಂತು ನೋಡಿ. n by 4 is equal to 122.5 ಬರ್ಕೊಳ್ಳಿ. ದೆನ್ ವಾಟ್ ಈಸ್ F? F ಅಂದ್ರೆ ಏನು? ಚೆನ್ನಾಗಿ ನೆನ್ಪಿಟ್ಕೋಬೇಕು ನಾವು. F ಅಂತಂದ್ರೆ ನೋಡಿ, ಇಲ್ಲಿ ನಮ್ಮ ಮೀಡಿಯನ್ ಕ್ಲಾಸ್ ಇದೆಯಲ್ವಾ 45 to 55, ಅದರ ಇಂದಿನ ಕ್ಲಾಸ್ ಇಂಟರ್ವಲ್ ಅಲ್ಲಿ ಇರತಕ್ಕಂತ ಫ್ರೀಕ್ವೆನ್ಸಿ 45 ನ ತಗೋಬೇಕು ನಾವು. 45 ನ ತಗೋಬೇಕು. ದಟ್ ಈಸ್ F is equal to 98. Okay, F is equal to 9. Yes, it is frequency of the class interval of Q1. 45 to 55 ಪಕ್ಕದಲ್ಲಿ ಯಾವ್ದಿದೆ? 98. ಅದನ್ನ ನಾವೆಂತ ಕರಿತೀವಿ? F ಅಂತ ಕರಿತೀವಿ. Then C, what is C? C means common difference in Q1 class. Q1 class ಅಲ್ಲಿ ಇರ್ತಕ್ಕಂತ ಫ್ರೀಕ್ವೆನ್ಸಿ ಇದು ಡಿಫರೆನ್ಸ್ ಅಂತ ತಗೋಬೇಕು. 45 to 55 10 ಇದೆ. Then what is CF? CF ಅಂತಂದ್ರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, 45 to 55 is the Q1 class interval. ಅದರ ಇಂದಿನ CF ನ ತಗೋಬೇಕು. ನೋಡಿ 213 ಇಂದಿಂದು 115. So 115 is the CF for our formula purpose. Substitute ಮಾಡೋಣ. Q1 is equal to L1 ಎಷ್ಟು? ಇಲ್ಲಿ ಬಂತು ನೋಡಿ 45 plus n by 4 ಎಷ್ಟು? It is 122.5 minus CF ಎಷ್ಟು? 115 divided by F ಎಷ್ಟು? 98 into 10, ಕಾಮನ್ ಡಿಫರೆನ್ಸ್ 10 ಬಂದಿತ್ತು. ಓಕೆ,
ದೆನ್ ನೆಕ್ಸ್ಟ್ ಸ್ಟೆಪ್ ಬರೋಣ. Q1 is equal to, ಪ್ಲೀಸ್ ರೈಟ್ ಡೌನ್, ಈ 45 ಹಾಗೆಯೇ ಬರ್ಕೊಳ್ಳಿ, ಪ್ಲಸ್ ಹಾಗೆಯೇ ಇರಲಿ. 122.5 ಮೈನಸ್ 15 ಮಾಡಿದ್ರೆ ಎಷ್ಟು ಬರುತ್ತೆ? 7.5 ಬಂತು. ಡಿವೈಡೆಡ್ ಬೈ 98 ಹಾಗೆ ಇರ್ಲಿ, ಇಂಟು 10 ಹಾಗೆ ಇರ್ಲಿ. ನೆಕ್ಸ್ಟ್ ಸ್ಟೆಪ್ ಬರೋಣ, ಸಿಂಪ್ಲಿಫೈ ಮಾಡೋಣ. ಅಗೈನ್ Q1 is equal to 45 ಹಾಗೆ ಇರ್ಲಿ ಅಗೈನ್, ಪ್ಲಸ್ ಪ್ಲೀಸ್ ಟೇಕ್ ಆಸ್ ಇಟ್ ಈಸ್ 7.5 ಇಂಟು 10 ಮಲ್ಟಿಪ್ಲೈ ಮಾಡಿ, it is 75 ಬರುತ್ತೆ. 75 divided by 98, take as it is. Next step alle we can take Q1 is equal to 45 ಹಾಗೆ retain ಮಾಡಿ, plus 75 divided by 98 becomes 0.7653. The Q1 becomes, when these two are added, you will get the answer of Q1 45.7653. okay, next Q3 ಮಾಡೋಣ. computation of Q3 ಮಾಡೋದಕ್ಕೆ ಫಾರ್ಮುಲಾ ನಮ್ಮ ಹತ್ರ ಇದೆ. Q3 is equal to size of 3n by 4th item. ಓಕೆ, ಸಬ್ಸ್ಟಿಟ್ಯೂಟ್ ಮಾಡೋಣ. ಸೈಜ್ ಆಫ್ 3 into n is to 490, 3 into 490 by 4th item. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸೈಜ್ ಆಫ್ 3 into 490, it is 1470 divided by 4th item. and next step ಅಲ್ಲಿ 1470 divided by 4 ಅಂದ್ರೆ size of 367.5th item ಬಂತು. 367.5 ಎಲ್ಲಿ ನೋಡ್ಬೇಕು? ನಾವೆಲ್ಲಿ ನೋಡ್ಬೇಕಾಗಿದೆ? CF ಅಲ್ಲಿ ನೋಡ್ಬೇಕು. Q1 ನೋಡಾಗಿನಿ ಎಲ್ಲಿ ಬರುತ್ತದು? 415 ಅಲ್ಲಿ ಬರುತ್ತೆ. 415 ಅಲ್ಲಿ ಬರುತ್ತೆ. ಅದಕ್ಕೆ ಕರೆಸ್ಪಾಂಡಿಂಗ್ ಕ್ಲಾಸ್ ಇಂಟರ್ವಲ್ ಯಾವುದು ಅಂದ್ರೆ 65 to 75. ಓಕೆ, 65 to 75 ಅಲ್ಲಿ ಬಂತು. 415 ಅಲ್ಲಿ ಬಂತು. ವ್ಯಾಲ್ಯೂ 367 ಅನ್ನ ನಾವೆಲ್ಲಿ ನೋಡ್ಬೇಕಾಗಿದೆ? ಈ CF ಅಲ್ಲಿ ನೋಡ್ಬೇಕು. 32, 70, 115, 213, 335 ಅಲ್ಲಿಲ್ಲ. ಇಟ್ ಈಸ್ 415 ಅಲ್ಲಿದೆ. ಓಕೆ, 415 ಅಲ್ಲಿದೆ. 367.5 ಲೈಸ್ ಇನ್ 335 ಅಲ್ಲಿಲ್ಲ, 415 ಇದೆ. ಇದಕ್ಕೆ ಸಮಾನಾಂತರವಾಗಿ ಕರೆಸ್ಪಾಂಡಿಂಗ್ ಕ್ಲಾಸ್ ಇಂಟರ್ವಲ್ ಯಾವುದು ಅಂದ್ರೆ 65 to 75. ಈಗ ಇದನ್ನ Q3 ಕ್ಲಾಸ್ ಅಂತ ಕರಿತೀವಿ. ಏನಂತ ಕರಿತೀವಿ? Q3 ಕ್ಲಾಸ್ ಅಂತ ಕರಿತೀವಿ. ಬರೆಯೋಣ. 367.5 is in the CF of 415. So therefore, the corresponding class interval to the CF of 415 is 65 to 75. Hence, Q1 class is 65 to 75. Then we have one more formula. Q1 is equal to L1 plus 3n by 4 minus CF by F into C. ಹಾಗಾದ್ರೆ ಇಲ್ಲಿ L1 ಅಂದ್ರೆ ಏನು? ಈ ಕ್ಲಾಸ್ ಇಂಟರ್ವಲ್ ಅಲ್ಲಿ ನೋಡ್ರಿ, Q3 ಕ್ಲಾಸ್ ಇಂಟರ್ವಲ್ ಅಲ್ಲಿ ಲೋಯರ್ ಲಿಮಿಟ್ ಯಾವುದು? 65. ದೆನ್ 3n by 4 ಅಂದ್ರೆ ಎಷ್ಟು? ಇತ್ತಾನೆ ಬಂದಿತ್ತು ನೋಡ್ರಿ. 3n by 4 ಅಂದ್ರೆ ಇಲ್ಲಿ ಬಂತಾ ಇದೆ 367.5. ದೆನ್ F ಅಂದ್ರೆ ಎಷ್ಟು? ಅಗೈನ್ ನಾನು ಅವಾಗಲೇ ತೋರಿಸಿದೆ ನಿಮ್ಗೆ. F ಅಂತಂದ್ರೆ 65 to 75 ಪಕ್ಕದಲ್ಲಿರತಕ್ಕಂಥ ಫ್ರೀಕ್ವೆನ್ಸಿ. ಇಟ್ ಈಸ್ 80. ಇಟ್ ಈಸ್ 80. ದೆನ್ ವಾಟ್ ಈಸ್ C? ಕಾಮನ್ ಡಿಫರೆನ್ಸ್. Q3 ಕ್ಲಾಸ್ ಇಂಟರ್ವಲ್ ಅಲ್ಲಿ ಇರತಕ್ಕಂಥ ಕಾಮನ್ ಡಿಫರೆನ್ಸ್ 10. CF ಅಂದ್ರೆ ಯಾವುದು? CF ಅಂತಂದ್ರೆ Q3 ಕ್ಲಾಸ್ ಇಂಟರ್ವಲ್ ಯಾವುದು? ಇಲ್ಲಿ ಇದೆಯಲ್ಲ, ಇದರ ಹಿಂದಿಂದು, ದಟ್ ಈಸ್ 335. 335 ತಗೋಬೇಕು. ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡೋಣ. 65 ಪ್ಲಸ್ 3n by 4 ಅಂದ್ರೆ ಎಷ್ಟು? 367.5 ಮೈನಸ್ CF ಅಂದ್ರೆ 335 ಡಿವೈಡೆಡ್ ಬೈ F ಅಂದ್ರೆ 80 ಇಂಟು 10. ಸಿಂಪ್ಲಿಫೈ ಮಾಡಿ. 65 ಹಾಗೆ ಇರಲಿ. 367.5 ಅಲ್ಲಿ 335 ಮೈನಸ್ ಮಾಡಿ, ಯು ವಿಲ್ ಗೆಟ್ 32.5 ಡಿವೈಡೆಡ್ ಬೈ 80 ಹಾಗೆ ಇರಲಿ, ಇಂಟು 10 ಕೂಡ ಹಾಗೆ ಇರಲಿ. ನೆಕ್ಸ್ಟ್ ಸ್ಟೆಪ್ ಬಂದಾಗ Q3 is equal to, let it be 65 as it is, plus ಹಾಗೆ ಇರಲಿ, 32.5 into 10, it becomes 325 divided by 10. Next step ಅಲ್ಲಿ 65 plus 325 divided by 80 ಅಂದ್ರೆ 4.0625 ಬಂತು. Now Q3 becomes, when these two are added, add ಮಾಡಿ 69.0625 ಬಂತು. This is Q3. Okay na? Next we want QD. Computation of QD, quartile deviation. What is the formula? QD is equal to Q3 minus Q1 divided by 2. ಎರಡು ಆನ್ಸರ್ ಬಂದಿತ್ತಾನೆ. ಸಬ್ಸ್ಟಿಟ್ಯೂಟ್ ಮಾಡೋಣ. Q3 ಎಷ್ಟು? ಇಲ್ಲೇ ಇದೆ ನೋಡ್ರಿ ಮೇಲೆ, 69.0625 ಮೈನಸ್ Q1 ಎಷ್ಟು ಬಂದಿತ್ತು? ಜಸ್ಟ್ ನಾವಿಲ್ಲ ನೋಡಿದ್ವಿ
Q3 45.76353 divided by 2. Simplify ಮಾಡೋಣ ಈ ಎರಡನ್ನು ಮೈನಸ್ ಮಾಡಿ. So the answer is ಬಂತು 23.2972 divided by 2. The answer is 11.6486. QD1 ಬರ್ತು. Now let us go for calculating computation of coefficient of quartile deviation. In formula coefficient of quartile deviation. In formula coefficient of quartile deviation it is Q3 plus minus Q1 divided by Q3 plus Q1. So formula substitute ಮಾಡೋಣ. So ಇವೆರಡು ಕೂಡ ಮೈನಸ್ ಮಾಡಿದ್ರೆ ನಮಗೆ ಇಲ್ಲಿ ಆನ್ಸರ್ ಬಂದಿತ್ತು 23.2972 ಅದೇ ಬರುತ್ತೆ divided by ಇವೆರಡು ಆಡ್ ಮಾಡಿ you will get the answer of 114.8278. Now the answer is coefficient of quartile deviation is equal to 0.2028. Okay, this is the answer. Got it? Okay, so coefficient of quartile deviation bantu. Now you can try with this another problem. Idondu question paper problem nodi. Calculate quartile deviation from the following data. Weekly wages ಕೊಟ್ಟಿದ್ದಾರೆ 0 to 20, 20 to 40, 40 to 60, 60 to 80, then 80 to 100, 100 to 120, 120 to 140. Frequency number of workers ಅಂತ ಕೊಡ್ತಾರೆ. Frequency 20, 30, 50, 60, 80, 40 and 20. ಇದನ್ನು ನೀವೇ ಟ್ರೈ ಮಾಡಿ. I had given you the answer. ನೋಡಿ ಇಲ್ಲಿ ಕಾಮನ್ ಡಿಫರೆನ್ಸ್ ಅಂತ ಎಲ್ಲದರಲ್ಲೂ ಎಷ್ಟಿದೆ? ಎಲ್ಲದರಲ್ಲೂ 20 ಇದೆ. I am giving you the hint. Q1 50 ಬರುತ್ತೆ. Then Q3 96.25 ಬರುತ್ತೆ. ಇವೆರಡು ಬಂದಿದೆ ಅಂದ್ರೆ ಕ್ವಾರ್ಟೈಲ್ ಡಿವಿಯೇಷನ್ ಆಟೋಮೆಟಿಕ್ ಆಗಿ 23.125 ಬರುತ್ತೆ. Then coefficient ಬಂದು 0.3162 ಬರುತ್ತೆ. Here is one more problem. ನೋಡಿ ಇನ್ನೊಂದು ಪ್ರಾಬ್ಲಮ್ ಇದೆ. You can try this one also. Calculate quartile deviation from the following data. Class ಅಂತ ಕೊಡ್ತಾರೆ. 10 to 20, 20 to 30, 30 to 40, 40 to 50, 50 to 60 and 60 to 70 frequency ಕೊಟ್ಟಿದ್ದಾರೆ. So ಇದನ್ನು ಹಾಗೆ ತಗೊಳ್ಳಿ. ಇದನ್ನ x ಅಂತ ತಗೊಳ್ಳಿ, frequency f ಅಂತ ತಗೊಳ್ಳಿ. So answer is like this. Common difference. ಇವೆಲ್ಲದರಲ್ಲಿ ಎಷ್ಟಿದೆ? 10 ಇದೆ. ಈಗ ಮಾಡಿದ ಫಸ್ಟ್ ಪ್ರಾಬ್ಲಮ್ ಅಲ್ಲಿ 10 ಇತ್ತು. ಈಗ ತಾನೇ ಒಂದು ಹೋಮ್ವರ್ಕ್ ಪ್ರಾಬ್ಲಮ್ ನೋಡಿದ್ವಿ, ಇಲ್ಲಿ 20 ಇದೆ. ಅಗೈನ್ ಇಲ್ಲಿ 10 ಇದೆ. ಅದು ಎಷ್ಟಿದ್ರೆ ಅಷ್ಟೇ ತಗೋಬೇಕು. Q1 ಕ್ಲಾಸ್ ಅಲ್ಲಿ ಮತ್ತೆ Q3 ಕ್ಲಾಸ್ ಅಲ್ಲಿ. Q1 31.33 ಬರುತ್ತೆ, Q3 47 ಬರುತ್ತೆ. ಅವೆರಡು ಬಂದ್ರೆ QD ಆಟೋಮೆಟಿಕ್ ಆಗಿ 7.835 ಬರುತ್ತೆ. ಕೋಎಫಿಷಿಯಂಟ್ ಬಂದು 0.20 ಬರುತ್ತೆ. So these are the examination problems. QD exam ಬಂದೇ ಬರುತ್ತೆ. Please try once and once again. Okay, all the best. ಚೆನ್ನಾಗಿ ಮಾಡಿ.